ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸೆಷನಲ್ಲೇ ಈ ಒಂದು ಹಿಂದಿನ ವರ್ಷದಲ್ಲಿ ಆಗಿ ಹೋದ ಆ ಒಂದು ಎಕ್ಸಾಮ್ಗಳಲ್ಲಿ ಕೇಳಿರುವ ಮ್ಯಾಥ್ಸ್, ಸೆಕೆಂಡಾಗಿ ಫಿಸಿಕ್ಸ್ ರಿಲೇಟೆಡು, ಈ ಒಂದು ಭೌತಶಾಸ್ತ್ರ ರಿಲೇಟೆಡು ಇದು ಪ್ರಾಬ್ಲಮ್ಸ್ ಬರ್ತವೆ, ಸಮ್ಸು. ಓಕೆನಾ? ಆ ಒಂದು ಎಕ್ಸಾಂಪಲ್ ಮುಖಾಂತರ ಇಲ್ಲಿ ಸಾಲ್ವ್ ಮಾಡೋಣ. ಓಕೆನಾ? ಮೇನ್ ನಮ್ಮದು ಇಂಟೆನ್ಷನ್ ಏನು, ಮ್ಯಾಥ್ಸ್ ಕ್ವಶನ್ಗಳನ್ನು ಸ್ವಲ್ಪ ಇಲ್ಲಿ ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಹಾಗೆ ಈ ಒಂದು ಕೆಲವೊಂದು GK ಕ್ವಶನ್ಗಳು ಬರ್ತವೆ, ಅವನ್ನು ಕೂಡ ಇಲ್ಲಿ ಡಿಸ್ಕಸ್ ಮಾಡೋಣ. ಓಕೆನಾ? ಸೊ ಇಲ್ಲಿ ಪ್ರತಿಯೊಂದು ಕ್ವಶನ್ಗಳನ್ನು ಅಂದರೆ ಅನಲೈಸ್ ಮಾಡಿಕೊಂಡು ನಾವು ಸ್ಟಡಿ ಮಾಡಬೇಕು. ಯಾಕಪ್ಪ ಅಂದರೆ ಸುಮ್ಮನೆ ಬರೀ ಈ ಒಂದು ಕ್ವಶನ್ ಆನ್ಸರ್ ಏನು ಅಂತ ಮಾಡಿದ್ರೆ ಉಪಯೋಗಿಲ್ಲ. ಕ್ವಶನ್ ಪೇಪರ್ ಬಿಡಿಸೋ ಒಂದು 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 ಪ್ರಾಮುಖ್ಯತೆ ಏನಪ್ಪ ಅಂತಂದ್ರೆ, ಒಂದು ಮಹತ್ವ ಏನಂದ್ರೆ, ಆ ಒಂದು ಕ್ವಶನ್ ಪೇಪರ್ ಬಿಡಿಸೋದ್ರಿಂದ ನಿಮಗೊಂದು ಐಡಿಯಾ ಸಿಗುತ್ತೆ. ಯಾವ ಲೆವೆಲ್ ಕ್ವಶನ್ನು, ದ ಲೆವೆಲ್ ಆಫ್ ಡಿಫಿಕಲ್ಟಿ ಎಷ್ಟಿದೆ ಅಂತ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಓಕೆನಾ? ನೋಡಿರಿ, ಇಲ್ಲಿ ಫಸ್ಟ್ ಕ್ವಶನ್ ನೋಡ್ಬೋದು ನೀವು. ಚೌಕ ಅಂದ್ರೇನು? ಸ್ಕ್ವೇರ್. ಈ ಒಂದು ಸ್ಕ್ವೇರ್ದಲ್ಲೇ ಈ ಒಂದು ಕೊಟ್ಟಿರುವ ವಿಸ್ತೀರ್ಣದಲ್ಲಿ 2 ಅರ್ಧ ವೃತ್ತಗಳು ಅಡ್ಡ ಹಾಯ್ದು ಹೋಗುತ್ತಿದ್ದು, ಈ ಒಂದು ಮೊಬ್ಬಾದ ಪ್ರದೇಶದ ವಿಸ್ತೀರ್ಣವನ್ನು ಚದುರು ಇಂಚುಗಳಲ್ಲಿ ಕಂಡುಹಿಡಿಯಿರಿ. ಇನ್ ಟರ್ಮ್ಸ್ ಆಫ್ ಇಂಚ್ಗಳಲ್ಲಿ ಇದು ಏನಿದೆ ಒಂದು ಶೇಡೆಡ್ ಪೋರ್ಷನ್ ಇದೆಯಲ್ಲ, ಸೊ ಈ ಒಂದು 2 ಹಾಫ್ ಸರ್ಕಲ್, ಈ ಒಂದು 2 ಕರ್ವ್ಗಳು ಅಥವಾ ಒಂದು ಹಾಫ್ ಸರ್ಕಲ್ ಇದು, ಅಥವಾ ಒಂದು ನೀವು ಏನು ಆ ಸರ್ಕಲ್ ಒಂದು ಆ ವಕ್ರ ಅಥವಾ ವೃತ್ತಗಳು ಇವೇನು ಹಾಯ್ದು ಹೋಗ್ಯಾವಲ್ಲ, ಇದ್ರ ಬಿಟ್ಟು ಇದರಲ್ಲಿ ಇದು ಏನಿದೆಯಲ್ಲ ಈ ಒಂದು ಶೇಡೆಡ್ ಪೋರ್ಷನ್ದು ಏನಪ್ಪ, ನೀವು ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಈಗ ಇದನ್ನು ಹೇಗೆ ಫೈಂಡ್ ಔಟ್ ಮಾಡ್ತೀರಿ? ಸೊ ಇಲ್ಲಿ ಏನಪ್ಪ, L1 ಇಂಚಸ್ ಕೊಟ್ಟಿದ್ದಾರೆ. ಈಗ ಸ್ಕ್ವೇರ್ ಅಂದ್ರೇನು? 4 ಸೈಡ ಈಕ್ವಲ್ ಆಗಿರ್ತದೆ. ಓಕೆನಾ? ಸೊ ಇಲ್ಲಿ ನೋಡಿ, ಇದೇನು ಪೊಸಿಷನ್ ಇದೆಯಲ್ಲ, ಇದೇನಿದು ಡಯಾಮೀಟರ್ ಆಫ್ ದಿ ಸರ್ಕಲ್. ಇದು L1 ಇಂಚ್, ಇದು L1 ಇಂಚ್. ಓಕೆನಾ? ಇದೇ ಡಯಾಮೀಟರ್ ಅಂದ್ರೆ ಇಲ್ಲಿ ಏನಾಗುತ್ತೆ, ಸೈಡ್ ಆಗುತ್ತಾ, ಎತ್ರದ್ದು ಈ ಒಂದು ಸ್ಕ್ವೇರ್ದು ಸೈಡ್ ಆಗುತ್ತಾ. ಓಕೆನಾ? ಸೊ ಇಲ್ಲ, ಇದನ್ನು ಫೈಂಡ್ ಔಟ್ ಹೇಗೆ ಮಾಡಬೇಕು? ಈಗ ಟೋಟಲ ಸ್ಕ್ವೇರ್ದು ಏನಪ್ಪ, ಸ್ಕ್ವೇರ್ ಏರಿಯಾ ಏನು? ಸ್ಕ್ವೇರ್ದು ಏರಿಯಾ ಏನು? ಸೈಡ್ ಸ್ಕ್ವೇರ್. ಓಕೆನಾ? ಸೈಡ್ ಸ್ಕ್ವೇರ್ ಒಂದು ಸೈಡ್ ಎಷ್ಟೈತಿ? L1 ಇಂಚ್ ಐತಿ. ಸೊ L1 ಬ್ರಾಕೆಟ್ ಸ್ಕ್ವೇರ್ ಮೀನ್ಸ್ 121 ಬರುತ್ತಾ. ಓಕೆ, 121 ಇಂಚ್ ಸ್ಕ್ವೇರ್ ಆ ಸ್ಕ್ವೇರ್ ಇಂಚ್. ಇದು ಏರಿಯಾ ಬತ್ತು ಟೋಟಲ್. ಇದು ಟೋಟಲ್ ಏರಿಯಾ ಬತ್ತು ನಿಮ್ಮದು ಎಷ್ಟು? 121. ಈ ಒಂದು 121ನಲ್ಲಿ ಇವು 2 ಹಾಫ್ ಸರ್ಕಲ್ದು ಮೈನಸ್ ಮಾಡೋದು. ಇದನ್ನು ಮೈನಸ್ ಮಾಡಿದಾಗ ನಿಮಗೆ ಈ ಒಂದು ಶೇಡೆಡ್ ಪೋರ್ಷನ್ದು ಏನು ಸಿಗುತ್ತಪ್ಪ? ವಿಸ್ತೀರ್ಣ ಅಂತ ಅಥವಾ ಒಂದು ಏರಿಯಾ ಸಿಗುತ್ತೆ. ಈಗ ಸರ್ಕಲ್ ಫಾರ್ಮುಲಾ ಏನು? πr ಸ್ಕ್ವೇರ್. ಏನಪ್ಪ ಸರ್ಕಲ್ದು ಏನು ಏರಿಯಾ? πr ಸ್ಕ್ವೇರ್. ಓಕೆನಾ? ಈ ಒಂದು πr ಸ್ಕ್ವೇರ್ ಅಥವಾ π ಇಂಟು d/2 ಹೋಲ್ ಬ್ರಾಕೆಟ್ ಸ್ಕ್ವೇರ್ ಅಂದರೆ R ಅಂದ್ರೆ ಏನಪ್ಪ, ಇದು ಟೋಟಲ್ ಡಿ, ಇಷ್ಟು ಡಿ ಆಗುತ್ತೆ. ಡಿ ಅಂದ್ರೇನು?
ಡಿ ಅಂದ್ರೆ r/2 ಸಾರಿ 2r. ಡಿ ಅಂದ್ರೇನು 2r. ಸೊ ಇಷ್ಟು ಇಲ್ಲಿದಿಂದ ಈ ಸೆಂಟ್ರ್ ಪಾಯಿಂಟಿಂದ ಇಷ್ಟು ಆರ್ ಆಗುತ್ತೆ, ಇದು ಆರ್ ಆಗುತ್ತೆ. ಸೊ ಇದು 2r ಅಂದರೆ ಏನು ಬರುತ್ತಪ್ಪ d/2 ಅಂದರೆ ಒಂದು r ಅಂದರೆ d/2, ಡಿ ಅಂದರೆ 2r ಅಂದಂಗೆ. ಓಕೆನಾ. ಸೊ ಈಗ ಪೈ ಇಂಟು ಡಿ ಎಷ್ಟಿದೆ, L1 ಇದೆ. L1 ಇದೆ ಅಂದರೆ 121/4. ಓಕೆನಾ. 121/4 ಬರುತ್ತೆ. ಇದು ಏರಿಯಾ ಆಫ್ ದಿ ಸರ್ಕಲ್. ಎತ್ತರದೀಗ ಇದು ಯಾವ್ದು ಬತ್ತೀಗ ನಿಮಗೆ ಟೋಟಲ್ ಸರ್ಕಲ್ದು ಬತ್ತು. ಓಕೆನಾ. ಟೋಟಲ್ ಸರ್ಕಲ್ ಬತ್ತು. ಈಗ ಒಂದು ಮಿನಿಟ್, ಈಗ ಇದನ್ನು ನೆನಪಿಡ್ರಿ. ಜಸ್ಟ್ ಇದನ್ನು ನಾನು ಈಗ ಸ್ಕ್ರ್ಯಾಚ್ ಮಾಡ್ತೀನಿ. ಓಕೆ. ಎಷ್ಟು ಏರಿಯಾ ಆಫ್ ದಿ ಸ್ಕ್ವೇರ್ ಎಷ್ಟಿತ್ತು 121. ಏರಿಯಾ ಆಫ್ ದಿ ಸರ್ಕಲ್ ಪೈ ಎಷ್ಟು 121/4. ಇದು ಹಾಫ್ ಸರ್ಕಲ್ಲು, ಇದು ಹಾಫ್ ಸರ್ಕಲ್ ಕೂಡಿ ಸರ್ಕಲ್ ಅಂತ ನಾವು ಕನ್ಸಿಡರ್ ಮಾಡೋದು. ಸೊ ಈಗ ಏನು ಮಾಡೋದು, ಏರಿಯಾ ಆಫ್ ದಿ ಶೇಡೆಡ್ ಪೋರ್ಷನ್, ಶೇಡೆಡ್ ಪೋರ್ಷನ್ ಈ ಏರಿಯಾ ಆಫ್ ದಿ ಸ್ಕ್ವೇರ್ ಮೈನಸ್ ಏರಿಯಾ ಆಫ್ ದಿ ಇದೊಂದು ಸರ್ಕಲ್, ಇದರಲ್ಲಿ ಮೈನಸ್ ಮಾಡೋದು. 121 ಮೈನಸ್ 121/4 ಇದನ್ನು ಈಗ ಏನಪ್ಪ ಈ ರೂಪದಲ್ಲಿ ಬತ್ತು. ಈಗ ನೋಡ್ಬೋದು ನೀವು 121 ಇಲ್ಲಿ ಐತಿ, ಇಲ್ಲಿ 121 ಐತಿ. ಸೊ ಇದನ್ನು ಡಿವೈಡ್ ಮಾಡಿರಿ. ಈಗ 4 3 12. ಓಕೆನಾ. 4 3 12. ಓಕೆ. ನೆಕ್ಸ್ಟ್ 0.25 ಸಮಥಿಂಗ್ ಬರ್ತದೆ. ಸೊ 121 30.25 ಪೈ. ಸೊ ಸಿ ಆನ್ಸರ್ ಈಸ್ ಕರೆಕ್ಟ್. ಏನಿಲ್ಲ ಫ್ರೆಂಡ್ಸ್, ಫಸ್ಟ್ ಆಫ್ ಆಲು ಟೋಟಲ್ ಸ್ಕ್ವೇರ್ದಿಂದ ಏನಪ್ಪ ಸ್ಕ್ವೇರ್ದು ಏರಿಯಾ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಏರಿಯಾ ಆಫ್ ದಿ ಸರ್ಕಲ್ ತೆಗಿಬೇಕು. ಟೋಟಲ್ 2 ಹಾಫ್ ಸರ್ಕಲ್ ಅದಾವು, ಅದನ್ನು 2 ಹಾಫ್ ಸರ್ಕಲ್ ಕೂಡಿ ಒಂದು ಫುಲ್ ಸರ್ಕಲ್ದು ಏರಿಯಾ ತೆಗೆದು ಏನಪ್ಪ πr² ಫಾರ್ಮುಲಾ ಇದೆ. ಓಕೆನಾ. ಸೊ ಟೋಟಲ್ದ್ರಾಗ ಈ ಸರ್ಕಲ್ ಮೈನಸ್ ಮಾಡಿದ್ರೆ ಈ ಶೇಡೆಡ್ ಪೋರ್ಷನ್ ಏನೈತಲ್ಲ ಅದ್ರದ್ದು ಏರಿಯಾ ಬರುತ್ತೆ. ಇದಿಷ್ಟು ಈ ಒಂದು ಏರಿಯಾ ಹೇಗೆ ಫೈಂಡ್ ಔಟ್ ಮಾಡಬೇಕಂತ ಒಂದು ಸ್ಮಾಲ್ ಒಂದು ಟ್ರಿಕ್ ಒಂದಿಗೆ ಹೇಳಿದೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡಿ. ಇಲ್ಲಿ 18. ಓಕೆನಾ. ಇಲ್ಲಿ ಎಷ್ಟು 18 36 48 84 108 ಈ ಒಂದು ಸಂಖ್ಯೆಗಳ ಅಧಿಕತಮ ಸಾಮಾನ್ಯ ಅಪವರ್ತನವು ಏನಪ್ಪ? ಸಾಮಾನ್ಯ ಅಪವರ್ತನ ಅಂದ್ರೆ ಏನು? ಇಂಗ್ಲೀಷಲ್ಲಿ ನೋಡೋದಾದರೆ ದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ ದಿ ನಂಬರ್ಸ್ 18 36 48 84 108. ಸೊ ಇದ್ರದ್ದು HCF ತೆಗಿಬೇಕು ನಾವು. ಓಕೆನಾ. HCF ಹೇಗೆ ಫೈಂಡ್ ಔಟ್ ಮಾಡಬೇಕಪ್ಪ? ಪ್ರತಿಯೊಂದು ಸಂಖ್ಯೆದ್ದು HCF ಏನು ಅದನ್ನು ಒಡೆಯೋದು. 18 2 × 9 2 × 3² ಇದು 18 ಆಯಿತು. ಈಗ 36 2 × 18 2² × 3² ಬರುತ್ತೆ. ಯಾಕೆಂದರೆ ಇಲ್ಲಿ 18 ಏನಿದೆಯಲ್ಲ ಅದು ಇದೆ. ಓಕೆನಾ. ನೆಕ್ಸ್ಟ್ 48 2 × 24 2² × 12 2³ × 6 2⁴ × 3.
ಓಕೆನಾ 48 ಆಯ್ತು ಈಗ. ಇನ್ನು 84 2 4 2 2 21 42 2 ಸ್ಕ್ವೇರ್ 3 7 21 ಓಕೆನಾ. ನೆಕ್ಸ್ಟ್ 108 ಲಾಸ್ಟ್. ಇಲ್ಲಿ 108 ಅಂದರೆ 2 × 54 2 ಸ್ಕ್ವೇರ್ × 27 2 ಸ್ಕ್ವೇರ್ × 3 ಕ್ಯೂಬ್. ಸೊ ಇಲ್ಲಿ ಯಾವ್ಯಾವ ಇದು ಫೈಂಡ್ ಔಟ್ ಮಾಡಬೇಕು ನೋಡ್ರಿ. ಈಗ ಇದು 18 ಏನು ಬಂತು, ಸಾರಿ ಇದು 18, ಇದು 36, ಇದೆಷ್ಟು 48, ಓಕೆನಾ 84, ಆಮೇಲೆ 108 ಇಷ್ಟು ಇಲ್ಲಿ ಬಂದವಪ್ಪ. ಈಗ ಇದರಂದು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಏನು? ಈಗ ಎಲ್ಲದ್ರಾಗ 2 ಐತಿ 3 ಐತಿ, ಕರೆ ಅದ್ರದ್ದು ಕ್ಯೂಬ್ ಆ 2 ಇದ್ದದ್ದು ಎಲ್ಲದ್ರಾಗ ಕಾಮನ್ ಏನೈತಿ? ಒಂದ್ರಾಗ 2 ಇದು 2 ಇದೆ, 2 ಇದೆ, 2 ಇದೆ, ಓಕೆನಾ. ಸೊ ಇಲ್ಲಿ ಇದು ಸಿಂಗಲ್ 2 ಐತಿ, ಎಲ್ಲದ್ರಾಗ 2 ಬರ್ತೈತಿ. ಬಟ್ 2 ಸ್ಕ್ವೇರ್ ಐತಿ, ಕರೆ ಇಲ್ಲಿ 2 ಇಲ್ಲ. ಇಲ್ಲಿ ಇದರಲ್ಲಿ 18 2 ಇಲ್ಲಿ 2 ಸ್ಕ್ವೇರ್ ಇಲ್ಲ ಇಲ್ಲಿ. ಸೊ ಎಚ್ ಶೇಪ್ ಏನು ಬರುತ್ತೆ? 2 × 3 ಎಲ್ಲೆಲ್ಲಿ ಐತಿ? 3 ಸ್ಕ್ವೇರ್ ಐತಿ, 3 ಸ್ಕ್ವೇರ್ ಐತಿ, 3 ಐತಿ, 3 ಐತಿ, 3 ಕ್ಯೂಬ್ ಐತಿ. ಅಂದ್ರೆ 3 ಕಾಮನ್ ತೊಗೋಬೇಕು ನಾವು ಇಲ್ಲಿ, ಓಕೆನಾ. ಸೊ 2 × 3 6. 7 ತೊಗೊಳ್ಳೋದಿಲ್ಲ, ಯಾಕಂದ್ರೆ 7 ಎಲ್ಲದರಲ್ಲಿ ಕಾಮನ್ ಇಲ್ಲ, ಹೈಯೆಸ್ಟ್ ಕಾಮನು, ಓಕೆನಾ. 2 × 3 6. ಸೊ ಕರೆಕ್ಟ್ ಆನ್ಸರ್ ಏನು ಬರ್ತಪ್ಪ? ಕರೆಕ್ಟ್ ಆನ್ಸರ್ ಈಸ್ ಎ 6. 6 ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್, ಪೆರಿಮೀಟರ್ ಆಫ್ ಎ ಸ್ಕ್ವೇರ್ ಹುಸ್ ಡಯಾಗೋನಲ್ ಈಸ್ 10 ಯೂನಿಟ್ಸ್, ಓಕೆನಾ 10 ಯೂನಿಟ್ಸ್. ಕನ್ನಡದಲ್ಲಿ ನೋಡ್ರಿ, ಇಲ್ಲಿ 10 ಯೂನಿಟ್ಗಳ ಕರ್ಣವಿರುವ ಚದರದ ಪರಿವಿಧಿ ಅಥವಾ ಪೆರಿಮೀಟರ ನೋಡ್ರಿ. ಇದೊಂದು ಇದು ಐತಿ, ಇದು 10 ಯೂನಿಟ್ ಐತಿ ಇದು, ಓಕೆನಾ. ಸೊ ಪೆರಿಮೀಟರ್ ಏನಿರುತ್ತೆ ಇದ್ರದ್ದು? ಸ್ಕ್ವೇರ್ದು ಏನಿರುತ್ತೆ? 4a. ಪೆರಿಮೀಟರ್ P = 4a ಇರ್ತದೆ. 4a ಅಂದರೆ ಏನು? 4 × ಸೈಡ್, ಅಂದರೆ 4 ಟೈಮ್ಸ್ ಆಫ್ ದಿ ಸೈಡ್ಸ್, ಓಕೆನಾ. ಸೊ ಇಲ್ಲಿ ಡಯಾಗೋನಲ್ ಕೊಟ್ಟಾಗ ಏರಿಯಾ ಏನಿರುತ್ತೆ ಅಥವಾ ಸೈಡ್ ಏನಿರುತ್ತಪ್ಪ ಅಂದ್ರೆ ಡಯಾಗೋನಲ್ D = √2 × a, ಡಯಾಗೋನಲ್ 10 √2 a, a = 10/√2 ಅಂದ್ರೆ 2 × 5 ಬರ್ತದೆ. ಇದು ಏನು 2 × 5, 2 × 5 ಅಂದ್ರೆ ಎಷ್ಟು? √2 2 ಅಂದ್ರೆ 5√2, 5√2 ಸೈಡ್ ಬತ್ತು, ಓಕೆನಾ. ಸೈಡ್ ಬತ್ತು. ಇದು ಸೈಡ್ ಅಂದರೆ ಏನು? ಹತ್ರದ ಒಂದು ಭುಜ. a = 5√2. ನಮ್ಗೆ ಇಲ್ಲಿ ಏನು ಫೈಂಡ್ ಮಾಡೋಟ್ಟು ಅಂದ್ರೆ ಇಲ್ಲಿ ನಮಗೆ ಪೆರಿಮೀಟರ್ ಕೇಳಿದ್ದಾರೆ, ಓಕೆನಾ. ಎ ಎಷ್ಟು ಬತ್ತು? ಸೈಡ 5√2 ಬತ್ತು. ಇದ್ರದ್ದು ಫುಲ್ ಸ್ಕ್ವೇರ್ ಅಂದರೆ ಇದು ಎ. ಪೆರಿಮೀಟರ್ ಅಂದರೆ ಅದ್ರ ಸುತ್ತಳತೆ, ಅಂದರೆ ಈಗಾಗಲೇ ಹೇಳಿದಾಗೆ 4a ಬರುತ್ತೆ. 4 × ಸೈಡ್ 5√2 ಅಂದರೆ ಎಷ್ಟು ಬತ್ತಪ್ಪ? 4 5 20, 20√2 20√2. ಸೊ ಕರೆಕ್ಟ್ ಆನ್ಸರ್ ಈಸ್ ಸಿ, ಓಕೆನಾ. ನೋಡಿರಿ, ಒಂದು ಕ್ಲಾಸಲ್ಲಿ 5 ಅಥವಾ 10 ಆಗಲಿ, ಆದರೆ ಚೆನ್ನಾಗಿ ಫಾರ್ಮುಲಾ ಒಂದಿಗೆ ವಿತ್ ಸೊಲ್ಯೂಷನ್ ಚೆನ್ನಾಗಿ ಕಲಿಯೋಣ, ಓಕೆನಾ.
ಸ್ಲೋ ಇದ್ದರೆ ಸ್ಲೋ ಅಂತ ಹೇಳಿ, ಫಾಸ್ಟ್ ಇದ್ದರೆ ಫಾಸ್ಟ್ ಅಂತ ಹೇಳಿ. ಯಾಕೆಂದರೆ ನಾನು ಇಲ್ಲಿ ನಾರ್ಮಲಾಗಿ ಆ ಒಂದೇ ಕ್ವಶನ್ ಆಗಲಿಕ್ಕರೆ ಆ ಕ್ವಶನ್ದು ಒಂದು ಕ್ಲ್ಯಾರಿಟಿ ಸಿಗಲಿ ಅಂತ ಸ್ವಲ್ಪ ನಿಮಗೆ ಕೆಲವೊಂದು ಜನ ಸ್ಪೀಡಾಗಿರ್ತಾರೆ, ಅವ್ರಿಗೆ ಒಂದು ಬೇಜಾರಾಗುತ್ತೆ, ಓಕೆ. ಬಟ್ ಕೆಲವೊಂದು ಜನ ಇನ್ನೂ ಏನೂ ಇರಲ್ಲ, ಅವ್ರಿಗೆ ಫೌಂಡೇಶನೇ ಇರಲ್ಲ. ಸೊ ಅವರಿಗೆ ಈ ಪೆರಿಮೀಟರ್ ಫಾರ್ಮುಲಾ, ಏರಿಯಾ ಫಾರ್ಮುಲಾ ಮತ್ತು ಈ ಒಂದು ಡಯಾಗೋನಲ್ ಅಂದರೆ ಎಷ್ಟು, ಸ್ಕ್ವೇರ್ ರೂಟ್ ಆಫ್ 2a ಸೈಡ್, ಈ ಒಂದು ಫಾರ್ಮುಲಾ, ಓಕೆನಾ. ಒಬ್ಬೊಬ್ಬರಿಗೆ ಏರಿಯಾ ಆಫ್ ದಿ ಸ್ಕ್ವೇರ್ ಗೊತ್ತಿರಲ್ಲ, ಎ ಸ್ಕ್ವೇರ್ ಅಂತ. ಸೊ ನಾರ್ಮಲಾಗಿ ಈ ಒಂದು ಬೇಸಿಕ್ ಒಂದಿಗೆ ಇಲ್ಲಿ ತಿಳಿದುಕೊಳ್ಳೋಣ, ಓಕೆನಾ. ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡಿ, ಭೌಗೋಳಿಕ ಪ್ರದೇಶದನ್ವಯ ವಿಶ್ವದ ಅತಿ ದೊಡ್ಡ ದೇಶ ಯಾವುದು? ಭೌಗೋಳಿಕ ಪ್ರದೇಶದನ್ವಯ ವಿಶ್ವದ ಅತಿ ದೊಡ್ಡ ದೇಶ ಅಂದರೆ ಏನು? ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ದೇಶ ಯಾವುದು? ಕರೆಕ್ಟ್ ಆನ್ಸರ್ ಏನು ಬರುತ್ತಪ್ಪ? ರಷ್ಯಾ ಬರುತ್ತೆ. ರಷ್ಯಾ ಇಷ್ಟು ದೊಡ್ಡದೈತಿಪ್ಪ, ನಮ್ಮ ಭಾರತ ದೇಶ 6-7 ಭಾರತ ದೇಶ ಹಿಡಿಸ್ತಾವದ್ರ, 7-8 10 ಅಷ್ಟು ದೊಡ್ಡದೈತಿ, ಓಕೆನಾ. ಸೊ ಇಲ್ಲಿ ಮೊದಲಿಗೆ ಯಾವುದು ಬರುತ್ತಾ? ಫಸ್ಟ್ ರಷ್ಯಾ, ಸೆಕೆಂಡ್ ಯಾವುದು? ಸೆಕೆಂಡ್ ಚೀನಾ, ಥರ್ಡ್ ಯಾವುದು? ಯಾವುದಪ್ಪ? ರಷ್ಯಾ, ಸಾರಿ, ಫಸ್ಟ್ ರಷ್ಯಾ, ಸೆಕೆಂಡ್ ಕೆನಡಾ, ಸಾರಿ, ಐ ಆಮ್ ವೆರಿ ಸಾರಿ. ಸೆಕೆಂಡ್ ಯಾವುದಪ್ಪ? ಕೆನಡಾ. ಥರ್ಡ್ ಯಾವುದು? ಥರ್ಡ್ ಚೀನಾ ಬರುತ್ತೆ. ಫೋರ್ತ್ USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಫಿಫ್ತ್ ಯಾವುದು? ಬ್ರೆಜಿಲ್. ಇವು ನಾನು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬರೀ ಲಾರ್ಜೆಸ್ಟ್ ವಿಶ್ವದ ಅತಿ ದೊಡ್ಡ ದೇಶ ಯಾವುದಂತರ ರಷ್ಯಾ ಅಂದ್ರೆ ಅಷ್ಟೇ ಹೇಳಕ್ಕೆ ಬರಬಾರ್ದು. ನಿಮಗೆ ಕೆಲವೊಂದು ಕೊಡ್ತಾರೆ, ಕೆಳಗೆ ಕೊಟ್ಟ ಒಂದು ದೇಶಗಳಲ್ಲಿ ಯಾವ ದೇಶವು ಅತಿ ದೊಡ್ಡದಾದ ದೇಶ? ಇಲ್ಲಿ ಎಲ್ಲಕ್ಕಿಂತ ದೊಡ್ಡದು ರಷ್ಯಾ ಅಂತ ಐತಿ, ಗೊತ್ತೈತಿ. ಇಲ್ಲಿ ರಷ್ಯಾ ಕೊಟ್ಟಿಲ್ಲ. ಈ ರಷ್ಯಾ ಜಾಗದಾಗ ಯಾವುದು? ಫಾರ್ ಎಕ್ಸಾಂಪಲ್ ಆಗಿ ಇದು ಬ್ರೆಜಿಲ್ ಅಂತ ಕೊಟ್ಟಿರೋ ತಿಳ್ಕೊರಿ, ಬ್ರೆಜಿಲ್. ಇವು ಕೊಟ್ಟದ್ರಾಗೆ ಅತಿ ದೊಡ್ಡ ದೇಶ ಯಾವುದು? ಬ್ರೆಜಿಲ್ ದೊಡ್ಡದ, USA ದೊಡ್ಡದ, ಆಸ್ಟ್ರೇಲಿಯಾ ದೊಡ್ಡದ, ಕೆನಡಾ ದೊಡ್ಡದ? ಇಲ್ಲಿ ಕೆನಡಾ ಆಗುತ್ತೆ. ಹೀಗೆ ಆ ಒಂದು ಆಪ್ಷನ್ಗಳ ಜೊತೆ ನೀವು ಅಲ್ಲಿ ಆಟ ಆಡಬೇಕು. ಆಟ ಆಡೋದಂದ್ರೆ ಏನು? ಆ ಯಾವ ಆಪ್ಷನ್ಗಳಲ್ಲಿ ಯಾವ ರೀತಿ ಕ್ವಶನ್ ಕೇಳಿದಾನೆ ಅಲ್ಲಿ ಅರ್ಥ ಮಾಡ್ಕೋಬೇಕು ನೀವು. ಅವಾಗ ಏನು ಮಾಡ್ತೀರಿ ನೀವು? ರಷ್ಯಾ ಕೊಟ್ಟಿಲ್ಲ, ರಷ್ಯಾನೇ ತಪ್ಪೈತಿ, ರಷ್ಯಾನೇ ಕರೆಕ್ಟ್ ಐತಿ, ಇಲ್ಲಿ ಆಪ್ಷನ ತಪ್ಪದವೆಲ್ಲ ಅಂತ ಅನ್ನೋದು ತಪ್ಪು, ಓಕೆನಾ. ನೆಕ್ಸ್ಟ್ ಆಸ್ಟ್ರೇಲಿಯಾ, ಓಕೆನಾ. ನೆಕ್ಸ್ಟ್ ಆಸ್ಟ್ರೇಲಿಯಾ ಆಯಿತು. ಆಮೇಲೆ 7th ಯಾವುದು? ನಮ್ಮ ಭಾರತ, ಇಂಡಿಯಾ. ನೆಕ್ಸ್ಟ್ 8ನೇದು ಯಾವುದು? ಅರ್ಜೆಂಟೈನಾ. ಯಾವುದಪ್ಪ? ಅರ್ಜೆಂಟೈನಾ. ನೆಕ್ಸ್ಟ್ 9th ಯಾವುದು? ಕಜಕಿಸ್ತಾನ್. ಅರ್ಜೆಂಟೈನಾ 7th ತನ ಎಲ್ಲರಿಗೂ ಗೊತ್ತಿರ್ತಾವೆ, ಇಂಡಿಯಾ ತನ. ಬಟ್ 8th ಅರ್ಜೆಂಟೈನಾ, 9th ಕಜಕಿಸ್ತಾನ್, ಲಾಸ್ಟ್ 10th ಅಲ್ಜೇರಿಯಾ. ಇದು ಅಲ್ಜೇರಿಯಲ್ಲಿ ಬರ್ತದಪ್ಪ, ಆಫ್ರಿಕಾ ಖಂಡದಲ್ಲಿ ಬರುವ ಏಕೈಕ ದೇಶ ಇನ್ ಟಾಪ್ 10ನಲ್ಲಿ ಬರೋದು ಆಫ್ರಿಕಾ ಖಂಡದ ಇದು ಒಂದೇ, ಅಲ್ಜೇರಿಯಾ. ರಷ್ಯಾ ಏಷ್ಯಾದಲ್ಲಿ ಬರ್ತದೆ, ಇದು ನಾರ್ತ್ ಅಮೇರಿಕಾದಲ್ಲಿ ಬರ್ತದೆ, ಏಷ್ಯಾದಲ್ಲಿ ಬರ್ತದೆ, ನಾರ್ತ್ ಅಮೇರಿಕಾ. ಮತ್ತು ಬ್ರೆಜಿಲ್ ಸೌತ್ ಅಮೇರಿಕಾ, ಆಸ್ಟ್ರೇಲಿಯಾ ಖಂಡಿದೆ, ಇಂಡಿಯಾ ಏಷ್ಯಾದಲ್ಲಿ ಬರ್ತದೆ, ಅರ್ಜೆಂಟೈನಾ ಸೌತ್ ಅಮೇರಿಕಾದಲ್ಲಿ ಬರ್ತದೆ, ಕಜಕಿಸ್ತಾನ ಏಷ್ಯಾದಲ್ಲಿ ಬರ್ತದೆ, ಅಲ್ಜೇರಿಯಾ
ಇದು ಏಕೈಕ ಒಂದು ಆಫ್ರಿಕಾದ ದೇಶ ಎಲ್ಲಿ ಟಾಪ್ 10 ಮುಂದೆ ಇದ್ದಾವೆ. ಏನಪ್ಪ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಇದೆ, ಓಕೆನಾ. ನೆಕ್ಸ್ಟ್ ಗ್ರೀನ್ಲ್ಯಾಂಡು, ಸೌದಿ ಅರೇಬಿಯಾ, ಮೆಕ್ಸಿಕೋ, ಓಕೆನಾ. ಇಂಡೋನೇಷಿಯಾ, ಸುಡಾನು, ಲಿಬಿಯಾ, ಇರಾನ್, ಈಗ ತುಂಬ ಬರ್ತವೆ, ಓಕೆನಾ. ಹೀಗೆ ಒಂದು ಡೀಪ್ ನಾಲೆಜ್ ಇದ್ದರೆ ನಿಮಗೆ ಯಾವ ಥರದ ಒಂದು ಕ್ವಶನ್ ಕೇಳಿದ್ರು ನಿಮಗೆ ಬಿಡಿಸ್ಲಿಕ್ಕೆ ಈಜಿ ಆಗ್ತದೆ, ಓಕೆನಾ. ನೆಕ್ಸ್ಟ್ ಇಲ್ಲಿ ಈ ಗೆರೆಯ ಸಮೀಕರಣ ಏನಂತ ಇಲ್ಲಿ ಕೇಳಿದ್ದಾರೆ. ಸ್ವಲ್ಪ ಇದು ಗ್ರಾಫ್ ಸ್ವಲ್ಪ ಇನ್ವಿಜಿಬಿಲಿಟಿ ಕಮ್ಮಿ ಅದ. ಸ್ವಲ್ಪ ಈ ಒಂದು ಕ್ವಶನನ್ನು ಸ್ಕಿಪ್ ಮಾಡ್ತೀನಿ ನಾನು, ಯಾಕೆಂದರೆ ಎಕ್ಸಾಕ್ಟಾಗಿ ಏನು ಒಂದು ಸಮೀಕರಣ ಒಂದು ಈ ಲೈನ್ಸ್ಗಳಿದ್ದಾವೆ ಅಂತ ಇದು ಗೊತ್ತಾಗ್ತಾಯಿಲ್ಲ. ಸೊ ಇದನ್ನು ಮತ್ತೊಮ್ಮೆ ಒಂದು ಕ್ಲಿಯರ್ ಆದ ಒಂದು ಕ್ವಶನ್ ಪೇಪರ್ ಸಿಕ್ತಂದ್ರೆ ಆ ಒಂದು ಕ್ವಶನನ್ನು ಬಿಡಿಸ್ಲಿಕ್ಕೆ ಟ್ರೈ ಮಾಡೋಣ. ನೆಕ್ಸ್ಟ್ ನೋಡಿ, ಇಲ್ಲಿ ನೆಕ್ಸ್ಟ್ ನೋಡ್ಬೋದು ನೀವು x² + 12x + 36 ಈ ಒಂದು ಇಕ್ವೇಷನ್, ಈ ಒಂದು ಸಮೀಕರಣದ ಈ ಕೆಳಗಿನ ಯಾವುದರ ಒಂದು ಪರಿಪೂರ್ಣ ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್ ಚತುರ ತ್ರಿಪದೋಕ್ತಿ ಅಂದರೆ ಈ ಕೊಟ್ಟಿರುವ ಒಂದು ಇಕ್ವೇಷನು ಕೆಳಗೆ ಕೊಟ್ಟಿರುವ ಯಾವ ಒಂದು ಟ್ರೈನೋಮಿಯಲ್ದು ಅಥವಾ ಆ ಒಂದು ಯಾವ ಒಂದು ಇಕ್ವೇಷನ್ದು ಪರ್ಫೆಕ್ಟ್ ಸ್ಕ್ವೇರ್ ಇದೆ. ಪರ್ಫೆಕ್ಟ್ ಸ್ಕ್ವೇರ್ ಇದು ನೀವು ಇಂಗ್ಲೀಷಲ್ಲಿ ನೋಡ್ಬೋದಾದರೆ ನೀವು ನೋಡ್ಬೋದು x² + 12x + 36 ಈಸ್ ಎ ಪರ್ಫೆಕ್ಟ್ ಸ್ಕ್ವೇರ್ ಟ್ರೈನೋಮಿಯಲ್ ಆಫ್. ಇದು ಯಾವುದ್ರ ಒಂದು ಪರ್ಫೆಕ್ಟ್ ಸ್ಕ್ವೇರ್ ಆಗಿದೆ. ಸಿಂಪಲ್, ಯಾವುದಪ್ಪ x + 6. x + 6 ಅಂದರೆ ಹೆಂಗ? ಸೊ x + 6 x + 6 ಹೋಲ್ ಬ್ರಾಕೆಟ್ ಸ್ಕ್ವೇರ್, ಇದ್ರ ಸ್ಕ್ವೇರ್ ಇದೇ ಬರ್ತದೆ. ಹೇಗೆಂದರೆ a + b ಹೋಲ್ ಬ್ರಾಕೆಟ್ ಸ್ಕ್ವೇರ್ ಏನು ಬರ್ತೈತಿ? a² + 2ab + b². ಫಾರ್ಮುಲಾ ನೆನಪಿದೆಯಲ್ಲ, ಇಲ್ಲಿ x² + 12x + 36. ಸೊ ಇದೇ ಫಾರ್ಮುಲಾ, ಸಿಂಪಲ್ ಇದೆ, ಓಕೆನಾ. ಸೊ ಇದು ಕರೆಕ್ಟ್ ಆನ್ಸರ್. ನೆಕ್ಸ್ಟು ನೀವು ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡ್ಬೋದು. ಫೈಂಡ್ ದ ಏರಿಯಾ ಆಫ್ ದಿ ಪಾಲಿಗಾನ್. ಕನ್ನಡದಲ್ಲಿ ಏನಿರುತ್ತಪ್ಪ, ಈ ಒಂದು ಕೆಳಗೆ ಕೊಟ್ಟಿರುವ ಬಹುಲಕದ ಒಂದು ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಲ್ಲಿ ನೋಡಿ B1 ಬೇಸ್ 1 ಕೊಟ್ಟಿದ್ದಾರೆ, 10 ಇಂಚಿದೆ, 10. B2 ಎಷ್ಟು? 14 ಇಂಚ್. ಹೈಟ್ ಎಷ್ಟುಪ್ಪ? 5 ಇಂಚ್. ಸೊ ಇಲ್ಲಿ ಒಂದು ಕೆಲಸ ಮಾಡೋಣ ನಾವು, ಏನಪ್ಪ ಅಂದ್ರೆ ಹೀಗೆ ಇಲ್ಲಿ ಒಂದು ಸ್ಟ್ರೇಟ್ ಲೈನ್ ತೊಗೊಳ್ಳೋಣ. ಈ ಒಂದು ಸ್ಟ್ರೇಟ್ ಲೈನ್ ತೊಗೊಂಡ್ರೆ ಏನಾಗುತ್ತೆ, ಇಲ್ಲಿ ಇದೊಂದು ಟ್ರಯಾಂಗಲ್ ಆಗುತ್ತೆ. ಇಲ್ಲಿ ಇಷ್ಟು ಎಷ್ಟೈತಿ? ಇದು 10 ಇಂಚ್. ಇದು ಟೋಟಲ್ 14 ಇಂಚ್, ಅಂದರೆ ಇದು 4 ಇಂಚ್ ಆಗುತ್ತೆ. ಇದೆಷ್ಟೈತಿ ನಿಮ್ಗೆ? ಇದು ಟೋಟಲು ಇಲ್ಲಿ 5 ಇಂಚ್ ಎಚ್, ಓಕೆನಾ. ಸೊ ಇದ್ರ ಮೇಲೆ ನೀವು ಏರಿಯಾ ಆಫ್ ದಿ ಟ್ರಯಾಂಗಲ್ ಏನು ಬರುತ್ತೆ? ಏರಿಯಾ ಆಫ್ ದಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ 1/2 ಇಂಟು ಅಂದರೆ 1/2 ಇಂಟು ಬೇಸ್ ಇಂಟು ಹೈಟ್, ಓಕೆನಾ. ಅಥವಾ AB/2 ಅನ್ನ ನಾರ್ಮಲಾಗಿ ಹೇಳ್ಬೇಕಂತ ನಿಮಗೆ, ಓಕೆನಾ. ಏರಿಯಾ ಆಫ್ ದಿ ಟ್ರಯಾಂಗಲ್ 1/2 ಇಂಟು ಬೇಸ್ ಇಂಟು ಹೈಟ್ ಅಥವಾ ತಳ ಇಂಟು ಎತ್ತರ. ನೀವು ನಾರ್ಮಲಾಗಿ ಏನಂತೀರಿ? 1/2 ಇಂಟು ತಳ ಇಂಟು ಎತ್ತರ, ಓಕೆನಾ. 1/2 ಅಂದರೆ 1/2 ಆ್ಯಸ್ ಇಟ್ ಈಸ್. ಬೇಸ್ ಎಷ್ಟಿದೆಯಪ್ಪ? 4 ಇದೆ. 4 ಇಂಟು ಹೈಟು 5. ಸೊ ಎಷ್ಟು ಬತ್ತು ಏರಿಯಾ? ಇದು 10 ಇಂಚ್ ಬತ್ತು, 10 ಇಂಚ್ ಸ್ಕ್ವೇರ್, ಓಕೆನಾ. 10 ಇಂಚ್ ಬತ್ತು.
ಆಮೇಲೆ ಇದು ಟ್ರಯಾಂಗಲ್ದು ಎಷ್ಟು ಬತ್ತು, ಇಷ್ಟರದ್ದು ಎಷ್ಟು, ಇದೇನು ಬರ್ತಾ, ಇದು ರೆಕ್ಟ್ಯಾಂಗಲ್ ಆಗುತ್ತಾ. ಸೊ ರೆಕ್ಟ್ಯಾಂಗಲ್ದು ಏನು ಬರ್ತಪ್ಪ ಫಾರ್ಮುಲಾ, ರೆಕ್ಟ್ಯಾಂಗಲ್ದು ಏರಿಯಾ ಆಫ್ ರೆಕ್ಟ್ಯಾಂಗಲ್ breadth into height or breadth into yes okay breadth 10 into 5 50 ಬರುತ್ತಾ. ಸೊ ಈ ಒಂದು 50 ಈ ಒಂದು 10 ಕೂಡಿಸಿದ್ರೆ ಎಷ್ಟು 60. ಸೊ ಕರೆಕ್ಟ್ ಆನ್ಸರ್ ಈಸ್ 60 ಸ್ಕ್ವೇರ್ ಇಂಚ್. ಕರೆಕ್ಟ್ ಆನ್ಸರ್ ಈಸ್ 60 ಸ್ಕ್ವೇರ್ ಇಂಚ್. ನೆಕ್ಸ್ಟ್ ಕ್ವಶನ್. ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್, ಅ ಟ್ರಾಪೆಜಾಯ್ಡ್ ಈಸ್ ಫಾರ್ಮ್ಡ್ ಬೈ ಅ ಸ್ಕ್ವೇರ್ ಆ್ಯಂಡ್ ಟ್ರಯಾಂಗಲ್. ಓಕೆನಾ. ಸೊ ಒಂದು ಟ್ರಾಪೆಜಾಯ್ಡ್ ಇದೆ, ಇಟ್ ಈಸ್ ಜಾಯಿಂಡ್ ಬೈ ಒಂದು ಸ್ಕ್ವೇರ್ ಆ್ಯಂಡ್ ಒಂದು ಟ್ರಯಾಂಗಲ್. ಸೇಮ್ ಇನ್ಕ ಒಂದು ಸಾಲ್ವ್ ಮಾಡಿದ್ರೆ ಅದೇ ಸೇಮ್. ಗಿವನ್ ದ್ಯಾಟ್ ಏರಿಯಾ ಆಫ್ ದಿ ಟ್ರಯಾಂಗಲ್ ಈಸ್ 6 ಸೆಂಟಿಮೀಟರ್ ಸ್ಕ್ವೇರ್. ಇದು ಎಷ್ಟಿದೆಯಪ್ಪ 6 centimeter square. That is the difference between the bases of the trapezoid. Bases ಅಂದರೆ ಇವು ಬರ್ತವೆ ಟ್ರೆಪೆಜಾಯ್ಡ್. ಇದ್ರದ್ದು ಡಿಫ್ರೆನ್ಸ್ ಎಷ್ಟಿದೆ ಅಂದ್ರೆ ಹೈಟ್ 4 ಸೆಂಟಿಮೀಟರ್. ಸೊ ಕ್ಯಾಲ್ಕುಲೇಟ್ ದ ಏರಿಯಾ ಆಫ್ ದಿ ಟ್ರೆಪೆಜಾಯ್ಡ್. ಏರಿಯಾ ಆಫ್ ದಿ ಟ್ರೆಪೆಜಾಯ್ಡ್ ಅಂದರೆ ಏನು, ಈ ಟೋಟಲ್ ಎಲ್ಲ. ಸೊ ಈಗ ನಮ್ಗೆ ಟ್ರಯಾಂಗಲ್ದು ಗೊತ್ತೈತಿ. ಈಗ ಟ್ರಯಾಂಗಲ್ದು ಎಷ್ಟೈತಿ 6 ಐತಿ. ಟ್ರಯಾಂಗಲ್ದು ಏರಿಯಾ ಎಷ್ಟಿದೆ 6 ಐತಿ. ಬಟ್ ಇಲ್ಲಿ ಸ್ಕ್ವೇರ್ದು ಗೊತ್ತಿಲ್ಲ ನಮಗೆ. ಸ್ಕ್ವೇರ್ ಅಂದರೆ ಏನು, ಏರಿಯಾ ಆಫ್ ದಿ ಸ್ಕ್ವೇರ್ ಏನು ಎ ಸ್ಕ್ವೇರ್. ಸೊ ಪ್ರತಿಯೊಂದು ಸೈಡ್ದು ಅದು ಸ್ಕ್ವೇರ್ ರೂಪದಲ್ಲಿ ಇರ್ತದೆ. ಇದು 4 ಸೆಂಟಿಮೀಟರ್ ಸ್ಕ್ವೇರ್, 4 ಸ್ಕ್ವೇರ್ ಬರ್ತದೆ. ಸೊ 16 ಏರಿಯಾ ಆಫ್ ದಿ ಸ್ಕ್ವೇರ್ ಈಸ್ 16. ಸೊ ಟೋಟಲ್ ಟ್ರೆಪೆಜಾಯ್ಡ್ ಅಂದರೆ ಏನು, ಟ್ರೆಪೆಜಾಯ್ಡ್ ಏನು ಏರಿಯಾ ಆಫ್ ದಿ ಟ್ರೆಪೆಜಾಯ್ಡ್, ಏರಿಯಾ ಆಫ್ ದಿ ಟ್ರಯಾಂಗಲ್ ಇಂಟು ಪ್ಲಸ್ ಏರಿಯಾ ಆಫ್ ಸ್ಕ್ವೇರ್. 6 + 16 ಮೀನ್ಸ್ 24. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಪ್ಪ 24. ಸಿ ಆಪ್ಷನ್ ಕರೆಕ್ಟ್. ಓಕೆನಾ. ಸೊ ಆಪ್ಷನ್ ಸಿ ಕರೆಕ್ಟ್ ಬರ್ತದೆ. ಇದಿಷ್ಟು ಈ ಒಂದು ಹಿಂದೆ ನಡೆದಂಥ ಒಂದು ಕ್ವಶನ್ಗಳಾದವು. ಆ ಕ್ವಶನ್ ವಿತ್ ಆನ್ಸರ್ಗಳನ್ನು ಇಲ್ಲಿ ಡಿಸ್ಕಸ್ ಮಾಡಿದ್ವಿ. ಮುಂದಿನ ಒಂದು ಸೆಷನಲ್ಲಿ ಇನ್ನೂ ಹೆಚ್ಚಾಗಿ ಒಂದು ಕ್ವಶನ್ಗಳನ್ನು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡೋಣ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ಗೆ ಬಹುಮುಖ್ಯವಾದಂಥ ವಿಡಿಯೋಗಳನ್ನು ನಾವು ಈ ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ ಪ್ರಿಪ್ರೇಷನ್ 2024 ಅಂತ ಒಂದು ಪ್ಲೇಲಿಸ್ಟ್ ಇದೆ ನಮ್ಮ ಚಾನಲಲ್ಲಿ. ಆ ಒಂದು ಚಾನಲಲ್ಲಿ ನೀವೆಲ್ಲ ಒಂದು ನಿಮಗೆ ಇಂಪಾರ್ಟೆಂಟ್ ಒಂದು ವಿಡಿಯೋಗಳಿದ್ದಾವೆ. ಸೊ ಅವುಗಳನ್ನು ನೀವು ರೆಫರ್ ಮಾಡ್ಬೋದು. ಓಕೆನಾ. ಧನ್ಯವಾದಗಳು.